ಇಲ್ಲೆಲ್ಲ ಕಾಲೆಲ್ಲ ಕಚ್ಬಿಟ್ಟು ಇವಾಗ ಇದೆಲ್ಲ ಅಡಿಕೆ ಬಿಡ್ತಾ ಇರೋದು. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವ. ಅಲ್ಲಿ ಒಡೆಕಾಲ ಇಲ್ಲಿ ಹೋಗೋದು ಅಕಡಿಕೆ ಗೈಸ್ ನಮ್ಮಮ್ಮ ಹೊಲ್ತಕ್ಕೆ ಅಂತ ನೋವಿದೆ, ಆಕ್ರೋಶ ಇದೆ. ನಾನು ಬೇಡ ನಾವು ಹೋಗ್ತೀವಿ ಅಂತ ನೋಡಿ. ನಾನು ನಮ್ಮ ಅಪ್ಪ ಜ್ಯೋತಿ 3 ಜನನು ಬೈಕ್ ಹೊತ್ಕೊಂಡು ತೋಟದ ಕಡೆ ಹೊರಟ್ವಿ. ಹಳ್ಳಿ ಕಡೆ ಟ್ಯಾಲೆಂಟೆಡ್ಗೆ ಏನು ಕಡಿಮೆ ಇಲ್ಲ ಗೈಸ್. ದೃಷ್ಟಿ ಬಗ್ಗೆ ಏನು ಸಿಕ್ಕಿಲ್ಲ ಅಂತ ಔಷಧಿಗೆ ಎಲ್ಲ ತಕೊಂಡು ನೋಡಿ ಗೈಸ್. ಬರೀ ಇಂಥದೆಯಾ ನೋಡಿ ದೃಷ್ಟಿಗೊಂಬಕ್ಕೆ ತಲೆ ಇಲ್ಲ ಅಂದ್ಬಿಟ್ಟು ಕವರ್ಸ್ ಅಂದ್ಬಿಟ್ಟು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದನಗಳು ಸಿಕ್ಕೋದು ಏನಾಯ್ತು. ನಾವು ಈ ಕಡೆಯಿಂದ ಬಂದಿರೋದ್ರಿಂದ ಸ್ವಲ್ಪ ದಾಟ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಇಲ್ಲೆಲ್ಲ ಫುಲ್ಲು ಕಳೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಆ ಕಡೆ ಹೋಗ್ಬೇಕು ನಾವು. ಗೈಸ್ ನಾನು ಇವತ್ತೊಬ್ರು ಸ್ಪೆಷಲ್ ವ್ಯಕ್ತಿ ಜೊತೆ ಬಂದಿದ್ದೀನಿ. ದಿಸ್ ಇಸ್ ಫಾರ್ ಜ್ಯೋತಿ. ಕಮ್ ಸರಿ ಗೈಸ್. ನಮ್ಮ ಜ್ಯೋತಿ ಜಮೀನಿದು ಫುಲ್ಲು ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಗೈಸ್. ನೋಡಿ ಫುಲ್ಲು ಫುಲ್ಲು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಆಪನಿಂದ ಯಾವ ಗೈಸ್ ಅಲ್ಲಿ ನಮ್ಮಪ್ಪ ಅಲ್ಲಿ ನೋಡಿ ಅಲ್ಲೇ ಗೈಸ್ ನಮ್ಮ ತಾತ ಇರೋದು. ಬನ್ನಿ ಕರ್ಕೊಂಡು ಹೋಗ್ತೀನಿ ಗೈಸ್. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ನನಗೆ ಈ ಥರ ಹೂವು ಎಲ್ಲ ಕಿತ್ಕೊಂಡು ಅದೆಲ್ಲ ಹೂವಿನ ಬೊಕ್ಕೆ ಮಾಡಿ ತಂದು ಕೊಡ್ತು. ಇದ್ರಲ್ಲಿ ನೋಡಿ ಗೋಟೆಲ್ಲ ಬೀಳ್ತಾ ಇದೆ. ಇದು ನಮ್ಮ ಮಾಮವ್ರ ತೋಟ. ಇದರಲ್ಲಿ ತೆಂಗಿಂದು ಅಡಿಕೆ ಗೋಟೆಲ್ಲ ಬಿಟ್ಟಿದೆ. ಅಡಿಕೆ ಎಲ್ಲ ಬಿಡ್ತಾ ಇದೆ. ಗೈಸ್ ಅಲ್ಲಿ ನೋಡಿ ಅವಳು ಅಲ್ಲಿದ್ದಾಳು. ಪಾಪ ಅವಳಿಗೆ ಬರೋಕೆ ಆಗ್ತಾನೆ ಇಲ್ಲ. ಫುಲ್ಲು ಇಲ್ಲೆಲ್ಲ ಬೆಳ್ಕೊಬಿಟ್ಟಿದೆ. ಜಾಸ್ತಿ ಮುಳ್ಳಿನ ಗಿಡನೇ ಜಾಸ್ತಿ ಬೆಳ್ಕೊಬಿಟ್ಟಿದೆ. ಬಾ ಹೋಗ್ಬೇಕಾಗಿತ್ತು. ಇದು ಯಾವುದೋ ಬೇರೆ ಸೈಡಿಗೆ ಬಂದ್ಬಿಟ್ಟಿದೆ ಗೈಸ್. ಬಾ ಗೈಸ್. ಇದು ಫುಲ್ ಕಳೆ ಬೆಳ್ಕೊಂಡಿರೋದಕ್ಕೆ ಗೊತ್ತೇನೆ ಆಗ್ತಲ್ಲ ಈ ಕಡೆ ಹೋಗ್ಬೇಕಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವ್ವ ಚಪ್ಪಲಿ ಮೇಲೆ ಹೋಯ್ತು ಗೈಸ್. ಅದೇ ದಾರಿ ಗೊತ್ತಾಗ್ಲಿಲ್ಲ ನೋಡಿ. ಇದು ನಮ್ಮ ಜ್ಯೋತಿನ ಜಮೀನಿನ ಬಿಡಂಗೆ ಇಲ್ಲ. ಜ್ಯೋತಿ ಾದ್ಯಂತ ಇರೋ ಇವರ ಕೋಟ್ಯಂತರ ಅಭಿಮಾನಿಗಳನ್ನು ಆರ್ಮಿ ಅಂತ ಪ್ರೀತಿಯಿಂದ ಕರೀತಾರೆ. ಎಲ್ಲ ಗೋಟ್ ಬಿದ್ದಿದೆಯಲ್ಲ ಅದನ್ನೆಲ್ಲ ಸರಿ ಬರ್ರಿ ತಾಡ್ತಾ ಇದೀವಿ. ಗೋಟ್ ಎಲ್ಲ ಬೀಳ್ತಾ ಇದೆ ನೋಡಿ. ನಮ್ಮಪ್ಪ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ. ಅಪ್ಪ ಇಲ್ಲೊಂದೈತೆ, ಇದು ಹಿಂಗೈತೆ ಬೇಡಂತೆ ಗೈಸಿದ್ದು ನೋಡಿ.
ಹೋಗ್ಬೇಕಿತ್ತು. ಈ ಕಡೆ ಬಂದುಬಿಟ್ಟಿದ್ವಿ, ಅದಕ್ಕೆ ನಮ್ಮ ತಾತನ ತೋರ್ಸೋಕ್ಕೆ ಆಗಲಿಲ್ಲ ಗೈಸ್. ಆ ಕಡೆ ಹೋದಾಗ ತೋರಿಸ್ತೀನಿ. ಅಡಿಕೆ ಗೊಟ್ಟೆಲ್ಲ ಕಲೆಕ್ಟ್ ಮಾಡಿ ನಾವು ಬೆಳಿಗ್ಗೆ ಹಾಕ್ತಾ ಇದ್ವಿ. ಕೊಡು. ಬೇರೆದ್ರಲ್ಲಿದ್ದಾವ? ಬೆಳಗ್ಗೆ ಟೈಮ್ ಏಯ್ ಇಲ್ಲಿ ನೋಡಿ, ಇದು ಯಾವುದೋ ಹುಳ. ಫುಲ್ ಮುಳ್ಳೆಲ್ಲ ಅಂಟ್ಕೊಬಿಟ್ಟಿದೆ ಗೈಸ್. ಇಲ್ಲಿ ನೋಡಿ, ನಮ್ಮಮ್ಮ ಎಲ್ಲ ಗಿಡ ನೆಟ್ಟಿದೆ ಇಲ್ಲಿ. ಗುಲಾಬಿ ಗಿಡ ಮತ್ತು ಸೇವಂತಿಗೆ ಗಿಡ ಎಲ್ಲನೂ ಹಾಕಿದೆ ನೋಡಿ. ದಾಸವಾಳ ಎಷ್ಟು ಚೆನ್ನಾಗಿದೆ ಗೈಸ್. ಇದು ಕಾಫಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವ್ವಾ ಗೈಸ್ ಫುಲ್ಲು ಕೆಂಪಿರ್ಬೇಕು. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣ. ಹ್ಞೂ, ನಾನು ಅಲ್ಲಿ ಗಿಡ ತೋರ್ಸೋಣಂತ ಹೋಗಿದ್ದೆ. ಕೆಂಪಿರ್ಬೇಕು. ಇಲ್ಲೆಲ್ಲ ಕಾಲೆಲ್ಲ ಕಚ್ಬಿಟ್ಟು ಚೆನ್ನಾಗಿ ಏನು ಎಲ್ಲ ಕಾಲಿಗೆಲ್ಲ ಕಚ್ಬಿಟ್ಟು ನೋಡಿ. ನಮ್ಮ ಅಪ್ಪ ಕಾಮಿಡಿ ಮಾಡ್ತೈತೆ. ಗೈಸ್ ಬನ್ನಿ ಆ ಕಡೆ ಆಚೆ ಹೋಗೋಣ. ಅಪ್ಪ ಆಮೇಲೆ ವಿಡಿಯೋ ಮಾಡ್ತೀನಿ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗೈಸ್ ಈಗ ಜಾಗ ಇಲ್ಲಿ ನೋಡಿ, ಇದ್ದಾನೆ ಇಲ್ಲಿ ಇಲ್ಲ, ಅಲ್ಲಿ ಸರಿಯಾಗಿ ಕಚ್ಚೋದು ಗೈಸ್. ಇನ್ನೊಂದು ನಿಮಿಷ ಅಲ್ಲೇ ಇದ್ದಿದ್ರು ಅಷ್ಟೇ. ನನ್ನ ತಪ್ಪು ಮಾಡಿಬಿಟ್ಟಿದ್ದಾರೆ. ನಡಿ ಜೊತೆ. ಇದು ನಮ್ದು ಇವಾಗ ಗೆಲ್ಬೇಕು ನೋಡ್ಬೋದು. ಈಗ ಚೆನ್ನಾಗಿ ಜಾಗ ಜಮೀನು ಐತಿ. ಬೆಸ್ಟ್ ನೋಡಿ, ಎಲ್ಲ ಕಡೆ ಎಲ್ಲ ಫುಲ್ಲು ಕಿತ್ತಿದ್ದಾರೆ. ನಮ್ಮ ತೋಟದಲ್ಲಿ ಒಂದು ಕುತ್ಕೊಂಡ್ರೆ ಎಷ್ಟು ನೆಮ್ಮದಿ ಅನಿಸುತ್ತಲ್ಲ, ಒಂಥರ ಆರಾಮಾಗಿರುತ್ತೆ. ನೀರು ಬಿಡೋಣ ಅಂತ ಬಂದು, ಬಟ್ ಒದ್ದೆ ಆಗಿದೆ, ಅದಕ್ಕೆ ಬಿಟ್ಟಿಲ್ಲ. ಆ ಕಡೆ ನಮ್ಮ ಮಾಮೂರ್ ತೋಟ ಅಷ್ಟು ಒದ್ದೆ ಆಗಿದೆ, ಅದಕ್ಕೆ ಅಲ್ಲಿ ನಮ್ಮಪ್ಪ ಜೆಟ್ ಆನ್ ಮಾಡಿದ್ದಾರೆ. ಅದಕ್ಕೆ ಬಂದಿದ್ವಲ್ಲ, ಹಂಗೆ ಸುಮ್ಮನೆ ವಿಸಿಟ್ ಮಾಡ್ತಾ ಇದ್ವಿ. ಒಂದೇ ಒಂದು ಕಿತ್ಕೊಂಡ್ಬಂದಲ್ಲ, ಆಗಲ್ಲ ಅಂದಿದ್ ಮರನ ಹತ್ತಿ ಒಂದು ಕಾಯಿ ತರ್ಬೋದಿತ್ತು. ಇವಳಿಗೆ ಸ್ಟ್ರಾ ಬೇಕಂತೆ ಗೈಸ್. ತಾಳಪ್ಪ ಕುಡ್ದು ಇಲ್ಲ, ಕುಡಿ ತಾಳಪ್ಪ. ಗೈಸ್ ನಮ್ಮಪ್ಪ ಇದೆ ಫಸ್ಟು ಅವ್ರ ತೋಟದಲ್ಲಿ ಬೆಳೆದ ಎಳ್ನೀರ ಕುಡಿತಾ ಇರೋದು. ಹೆಂಗಿತ್ತೆ ಟೇಸ್ಟು? ಸೀಲ ಅಂದರೆ ನೀರು ಬಿಡ್ತೀವಲ್ಲ, ಹಂಗೆ ಸಿಹಿ ಬರ್ತದೆ. ಗೈಸ್ ಇವಾಗ ನಮ್ಮ ಜ್ಯೋತಿ ಕುಡಿತಾಳೆ. ಆ ಕಡೆ ನೀರು ಸಿಹಿ ಬರ್ತೀವಿ, ನೀವು ಸಿಹಿ ಬರ್ತೀವಿ. ಹಾಂ ಗೈಸ್, ನಾನು ಇದೇ ಫಸ್ಟು ಮರ ಹತ್ತಿ ಎಳ್ನೀರು ಕೇಳಿರೋದು. ಅದು ಮರ ಹತ್ತನೇ ಫುಲ್ ಮರ ಹತ್ತಿಲ್ಲ, ಸಪೋರ್ಟ್ ತಗೊಂಡು ಹತ್ತಿರೋದು. ಅದಕ್ಕೆ ಹೇಳೋದು, ಯಾರು ಹೇಳಿದ್ರು ನಿಮ್ಮ ಛಲ ಬಿಡ್ತೀರಾ, ನಿಮ್ಮ ಮಠ ಬಿಡ್ತೀರಾ, ಪ್ರಯತ್ನ ಪಟ್ಟರೆ ಹಾಗೆ ಆಗುತ್ತೆ ಅಂತ. ನೋಡಿ ಇದು ಚಿಕ್ಕ ಮರನೇ ಆಗಿರ್ಬೋದು. ನಾನು ಯಾವತ್ತೂ ತೆಂಗಿನಕಾಯಿ ಕಿತ್ತಾ ಇರಲಿಲ್ಲ, ಬಟ್ ಇವತ್ತು ಅವ್ರು ಆಗಲ್ಲ ಅಂದರು. ನಾನು ಕಿತ್ತಿ ಅದ್ರ ನೀರು ಕುಡಿದು
ನಂಗೆ ಒಂದು ಖುಷಿ ಏನು ಅಂದರೆ ನಮ್ಮಪ್ಪ ಇಷ್ಟು ದಿವಸ ತೋಟದಲ್ಲಿ ಬೆಳೆದಿರೋ ಎಳ್ನೀರ ಕುಡ್ದೇ ಇರಲಿಲ್ಲ, ನನಗೆ ತಗೊಬಂದು ಕೊಡೋದು. ಇವತ್ತು ನಾನು ಅದನ್ನು ಕಿತ್ತು ನಮ್ಮ ಅಪ್ಪಂಗಂತ ಕೊಟ್ಟೆ. ಫಸ್ಟ್ ಅವರೇ ಕುಡಿದಿದ್ದು. ನಂಗೆ ಖುಷಿ ಆಯ್ತು ಗೈಸ್. ಕೈ ತೋರ್ಸಪ್ಪ ನಿಂದು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕೈ ಅದು ನೋಡಿ ಫುಲ್ ಎಲ್ಲ ಇದಾಗೈತೆ, ಮಣ್ಣಾಗ್ಬಿಟ್ಟಿದೆ. ಸಂಜೆ ಆಯ್ತಲ್ಲ, ಅದಕ್ಕೆ ಎಲ್ಲ ದನ ಹೊಡ್ಕೊಂಡು ಕುರಿ ಮರಿ ಹೊಡ್ಕೊಂಡು ಹೋಯ್ತಿದ್ರೆ ನೋಡಿ ಗೈಸ್. ಜಾಗ ಬಿಡಿ, ಹಂಗೆ ನಿಂತಿದ್ದಾನೆ, ಹೆಂಗೆ ಮಾಡೋಣ? ಅವರು ಇನ್ನೇನು ಆ ಕಡೆಗೆ ಹೋಗ್ಬೇಕು ಫುಲ್ಲು. ಗೈಸ್ ನೋಡಿ ಎಲ್ಲ ದನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಯಕ್ಕ ಏ ಅಕ್ಕ ಅಕ್ಕ ಏ ಅಕ್ಕ ಇದು ನಾವು ತೋಟ ಎಲ್ಲ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಎಳ್ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಷ್ಟ ಇವತ್ತಿನ ವ್ಲಾಗ್. ಸಪೋರ್ಟ್ ಮಾಡಿ ಗೈಸ್, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.